ಹ್ಯಾಪಿನೇ ಗೆಲ್ಲಿಸ್ಬಿಟ್ಟಿದ್ದಾರೆ. ಇನ್ನು ಅರ್ಧ ನೀವು ಗೆಲ್ಲಿಸ್ಬೇಕು. ಪ್ಲೀಸ್ ಬನ್ನಿ, ಒಳ್ಳೆ ಸಿನಿಮಾನ ನೀವೆಲ್ಲ ನೋಡಿ ಗೆಲ್ಲಿಸಿದ್ದೀರ ಅನ್ನೋ ಹೆಮ್ಮೆನೂ ನಿಮ್ಗೆ ಇರುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಾನು ಅಪೂರ್ವಶ್ರೀ ಅಂತ. ನಾನು ಒಬ್ಬಳು ಕಲಾವಿದೆ. ಯಾವಾಗಲೂ ಸಿನಿಮಾ ನೋಡೋಕೆ ಬಂದ ತಕ್ಷಣ ಒಬ್ಬೊಬ್ಬರೇ ಬಂದಿರ್ತೀವಿ, ಇಲ್ಲ ಹೋಗೋ ಅರ್ಜೆಂಟು ಓಡಬೇಕು ಅಂತಿರ್ತೀವಿ. ಇಲ್ಲಿ ಎಷ್ಟು ಜನ ಮಾತಾಡೋರಿದ್ದಾರೆ, ಆದರೆ ನಾನು ಮಾತಾಡಲೇಬೇಕಂತ ನಿಂತ್ಕೊಂಡು ವೆಯ್ಟ್ ಮಾಡ್ಕೊಂಡು ಫಸ್ಟ್ ಬಂದು ನಿಂತ್ಕೋತಾ ಇದ್ದೀನಿ. ಸಿನಿಮಾ ನೋಡಿ ನಾನು 2 ಅವರ್ ಕಳೆದೋಗ್ಬಿಟ್ಟಿದೆ ಅಂದರೆ ತಪ್ಪಾಗಲ್ಲ. ಕಳೆದೋಗಿದೆ ಅಂದರೆ ಎಷ್ಟು ಪಾತ್ರಗಳು ಬರುತ್ತೋ ಅಷ್ಟು ಪಾತ್ರಗಳಲ್ಲಿ ನಾನು ನನ್ನನ್ನು ಕಂಡ್ಕೊತಿದ್ದೆ. ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ನಮ್ಮ ಕನ್ನಡ ಸಿನಿಮಾ ನೋಡಿ ಅನ್ನೋ ಮಟ್ಟಕ್ಕೆ ಕೇಳ್ಕೊಳ್ಳೋದು ನನಗೆ ತುಂಬ ಹಿಂಸೆ ಅನಿಸುತ್ತೆ. ಈ ಸಿನಿಮಾನೇನಾದರೂ ಯಾರು ನೋಡಲ್ವೋ ಅವರು ಒಂದು ಒಳ್ಳೆ ಪಿಕ್ಚರ್, ಅದು ನಮ್ಮ ಕನ್ನಡ ಪಿಕ್ಚರ್ನ ಮಿಸ್ ಮಾಡ್ಕೋತೀರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನೀವು ಥಿಯೇಟ್ರಿಗೆ ಬಂದು ನೋಡಬೇಕು. ಆ ಮ್ಯೂಸಿಷಿಯನ್ ಆಗಿರ್ಬೋದು, ಒಂದೊಂದು ಶಾರ್ಟ್ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ನಾನು ಮಾತಲ್ಲಿ ಹೇಳೋಕ್ಕಾಗ್ತಿಲ್ಲ. ಆದರೂ ನನಗೆ ಆದಷ್ಟು ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಕನ್ನಡಿಗರು, ನೀವು ಕನ್ನಡ ಅಭಿಮಾನಿ ಆಗಿದ್ದರೆ ಖಂಡಿತ ಈ ಸಿನಿಮಾ ಬಂದು ನೀವು ನೋಡಲೇಬೇಕು. ಅದರಲ್ಲೂ ಥಿಯೇಟ್ರಲ್ಲಿ ತುಂಬ ಚೆನ್ನಾಗಿದೆ. ಇಷ್ಟು ಬಿಟ್ಟು ನಾನು ಇನ್ನೇನು ಹೇಳೋಕ್ಕೆ ನನ್ನ ಕೈಲಿ ಆಗ್ತಾಯಿಲ್ಲ. ನನಗಂತೂ ಈ ಸಿನಿಮಾ ನೋಡಿ ಎಷ್ಟು ಖುಷಿ ಆಗ್ತಿದೆ ಅಂದರೆ ನಮ್ಮ ಇಡೀ ಫ್ಯಾಮಿಲಿಗೆಲ್ಲ ಕರ್ಕೊಂಡ್ಬರ್ತೀನಿ. ನನಗೆ ಗೊತ್ತಿರೋರಿಗೆಲ್ಲ ಹೇಳ್ತೀನಿ, ಇಡೀ ಟೀಮ್ಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಒಂದು ಸಣ್ಣ ಪಾತ್ರಕ್ಕೂ ಎಷ್ಟು ಜೀವ ತುಂಬಿಸಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಬ್ಬೊಬ್ಬರು ಅಂದರೆ ಆ್ಯಟ್ಸ್ ಆಫ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಪೀಟರ್ ಒಂದು ಅದ್ಭುತವಾದಂಥ ಸಿನಿಮಾ. ನಾವು 3-4 ದಿವಸ ಆಯಿತು ಇದನ್ನು ಇವತ್ತು ನೋಡೋಣ ಅಂದ್ಕೊಂಡಿದ್ವಿ. ತುಂಬ ಅದ್ಭುತವಾದಂಥ ದೃಶ್ಯಾವಳಿಗಳು. ಆಮೇಲೆ ನಾನೊಬ್ಬ ಪೊಲೀಸ್ಮನ್ ಆಗಿದ್ದು ಈ ಥರ ಹಲವಾರು ಕಥೆಗಳನ್ನ ಮತ್ತು ಹಲವಾರು ಕೇಸ್ಗಳು ಮಾಡುವಂಥ ಸಮಯದಲ್ಲಿ ಏನಾಗ್ತಾಯಿತ್ತು ಅಂದರೆ ಅದರದ್ದೇ ಆದಂಥ ಒಂದು ಮಜಾ, ಪತ್ತೆ ಮಾಡುವಂಥ ಒಂದು ಆ ಜೋಶ್ ಏನಿರ್ತದಲ್ಲ, ಅದೇ ಥರ ಆದಂಥ ಸಿನಿಮಾ ಇದು. ಇದರಲ್ಲಿ ನಾನು ಎಲ್ಲ ಪಾತ್ರಗಳನ್ನ ರೀಡ್ ಮಾಡ್ತಾಯಿದ್ದೆ. ಭಾಳ ಅದ್ಭುತವಾಗಿದೆ ರೀಡ್ ಮಾಡೋದಕ್ಕೆ. ಪಾತ್ರಗಳು ರೀಡ್ ಮಾಡ್ತಾ ಇರುವಂಥ ಸಮಯದಲ್ಲಿ ಏನಾಗ್ತೋ ನಾನು 2-3 ಪಾತ್ರಗಳನ್ನ ರೀಡ್ ಮಾಡೋಕ್ಕಾಗಿಲ್ಲ. ಆ್ಯಸ್ ಎ ನಾನೊಬ್ಬ ಪ್ರೊಫೆಷನಲ್ ಇನ್ವೆಸ್ಟಿಗೇಷನ್ ಆಗಿದ್ರೂ ಸಹ 2 ಕೊನೆಯವರೆಗೂ ನಾನು ರೀಡ್ ಮಾಡೋಕ್ಕಾಗಿಲ್ಲ. ಮತ್ತು ಒಂದು ಕ್ಯಾರೆಕ್ಟರ್ ಬಗ್ಗೆ ನನಗೂ ಒಂದು ಸಾರಿ ಎದ್ದು ಹೊಡೆದ್ಬಿಡೋಣ ಅಂತ ಅನ್ನಿಸ್ತು. ಅಷ್ಟೇ ಚೆನ್ನಾಗಿ ಅವರು ನಿರ್ವಹಣೆ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಅದ್ಭುತವಾದಂಥ ಒಂದು ಏನು ಜಾಗನ ಚೂಸ್ ಮಾಡ್ಕೊಂಡಿದ್ದಾರೆ. ಅದನ್ನು ನೋಡೋದೇ ಒಂದು ಮಜಾ. ಯಾಕೆಂದರೆ ಬೇರೆ ಕಡೆ ಎಲ್ಲ ಬರೀ ಅದು ಇದು ಸುಟ್ಟೋಗಿರೋದು, ಒಣಗೋಗಿರೋದು ಎಲ್ಲ ಏನೂ ಇಲ್ಲದೆ ಇರುವಂಥ ಸಮಯದಲ್ಲಿ ಇದು ಅದ್ಭುತವಾದಂಥ ಜಾಗ ಹುಡುಕಿ, ಅದ್ಭುತವಾದಂಥ ಕತೆ ಕಟ್ಟಿ, ಅದಕ್ಕೆ ತಕ್ಕಂಥ ಪತ್ರಧಾರಿಗಳನ್ನ ನಿರ್ಮಿಸಿ ಮಾಡಿರತಕ್ಕಂಥ ಪೀಟರ್ ಲೆಕ್ಕದಲ್ಲಿ ಈ ವರ್ಷ ಅದ್ಭುತವಾದಂಥ ಸಿನಿಮಾ. ಥ್ಯಾಂಕ್ ಯು. ಎಲ್ಲ ಒಂದು ಥಿಯೇಟ್ರ್ ನೋಡಿ ಈ ಪೀಟರ್ನ ಗೆಲ್ಲಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. The movie was really good. ಅಂದರೆ ಸ್ಟೋರಿ ಲೈನ್ ಎಸ್ಪೆಷಲಿ ನನಗೆ ಪರ್ಸ್ನಲಿ ಕ್ಯಾಸ್ಟಿಂಗ್ ಮತ್ತು BGM ತುಂಬ ಇಷ್ಟ ಆಯಿತು. ಸೊ ಐ ರಿಯಲಿ ಲವ್ಡ್ ಇಟ್. ಆ್ಯಕ್ಚುಲಿ ಎಲ್ಲರೂ ಹೇಳ್ದಂಗೆ ಕನ್ನಡ ಮೂವೀಸಲ್ಲಿ ಈ ಥರ ಕಾಂಟೆಂಟ್ ಬರೋದು ತುಂಬ ಕಮ್ಮಿ ಅಂತ ಹೇಳ್ತಾರೆ. ಬಟ್ ದಿಸ್ ಮೂವಿ ಹ್ಯಾಡ್ ದಟ್ ಅಮೇಝಿಂಗ್. ಇದನ್ನೆಲ್ಲರೂ ಗೆಲ್ಲಿಸೋಣ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಪೀಟರ್ ಒಂದು ಅದ್ಭುತ ಚಾಪ್ಟರ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಲ್ಲ ಎಲಿಮೆಂಟ್ಸು ಇದೆ ಇದರಲ್ಲಿ. ನಿಮಗೆ ಒಂದು ರೊಮ್ಯಾಂಟಿಕ್ ಸೀಕ್ವೆನ್ಸ್ಗಳಿರ್ಬೋದು, ಒಂದು ಫನ್ನಿ ಮೂಮೆಂಟ್ಸ್ಗಳಿರ್ಬೋದು. ಅಷ್ಟೇ ಅಲ್ಲ, ಒಂದು ಥ್ರಿಲ್ಲರ್ ಮೂವಿ, ಆದರೆ ಹಾರರ್ ಬಿಟ್ಗಳು ಕೂಡ ಬರುತ್ತೆ. ಎಲ್ಲೋ ಒಂದು ಕಡೆ ಹಾರರ್ ಅನಿಸ್ಬಿಡುತ್ತೆ ಒಂದು ಸೆಕೆಂಡ್ ಸಿನಿಮಾ ನೋಡಬೇಕಾದ್ರೆ. ತುಂಬಾ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋವಂಥ ಒಂದೊಂದು ಪಾತ್ರನೂ ತುಂಬ ಜೀವ ತುಂಬಿದ್ದಾರೆ ಆ ಪಾತ್ರಕ್ಕೆ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಆಗೋದಿಲ್ಲ. ಎಲ್ಲ ಕನ್ನಡಿಗರು ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಸುಖೇಶ್ ಸರ್ ಡೈರೆಕ್ಟರ್ ಇದ್ದಾರೆ, ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ರಾಜೇಶ್ ಏನಿದ್ದಾನೆ, ಆಲ್ವೇಸ್ ಅವ್ನ ಆ್ಯಕ್ಟಿಂಗ್ ತುಂಬ ಸೂಪರ್ಬಾಗಿರುತ್ತೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ಆ್ಯಂಡ್ ಜಾನ್ವಿ ನನ್ನ ಕೋ-ಆ್ಯಂಕರ್ ಆಗಿದ್ದರು, ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಪಾತ್ರವನ್ನು ನಿಭಾಯಿಸಿದ್ದಾರೆ. ಪ್ರತಿಯೊಬ್ಬರು ಜೀವ ತುಂಬಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಸ್, ಪೀಟರ್ ಮೂವಿ ಏನಕ್ಕೆ ನೋಡಬೇಕು ಅಂತಂದರೆ, ಫಸ್ಟ್ ಆಫ್ ಆಲ್ ಯಾವುದೇ ಸಿನಿಮಾ ಮೊದಲಿಂದ ಕೂತ್ಕೊಂಡ್ರೆ ಕೊನೆ ತನಕ ಎಲ್ಲೋ ಒಂದು ಸ್ವಲ್ಪ ಆದರೂ ಲ್ಯಾಗ್ ಇರುತ್ತೆ.
ಈ ಸಿನಿಮಾ ಎಲ್ಲೂ ಲ್ಯಾಗಿಲ್ಲ. ಆ್ಯಂಡ್ ಪೀಟರ್ ಕ್ಯಾರೆಕ್ಟರ್ ಆಗಿರ್ಬೋದು, ಶಂಭು ಆಗಿರ್ಬೋದು, ರಾಧಾ ಆಗಿರ್ಬೋದು, ಎಲ್ಲ ಕ್ಯಾರೆಕ್ಟರ್ಸ್ ಹೆಸರು ನಮಗೆ ಕೊನೆ ತನಕ ತಲೆಯಲ್ಲಿ ಉಳ್ಕೊಳ್ಳುತ್ತಂದರೆ ಆ ಕ್ಯಾರೆಕ್ಟರೈಸೇಷನ್ ಅಷ್ಟು ಚೆನ್ನಾಗಿದೆ. ಈಚ್ ಆ್ಯಂಡ್ ಇಂಡಿವಿಜುವಲ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮಾಟೋಗ್ರಫಿ ಬಗ್ಗೆ ಹೇಳಬೇಕು ಅಂತಂದರೆ ಲಿಟ್ರಲಿ ನಮ್ಗೆ ಯಾವುದೋ ಒಂದು ಮಲಯಾಳಂ ಸಿನಿಮಾ ನೋಡ್ದಂಗಿತ್ತು. ಆ್ಯಂಡ್ ಈ ಸಿನಿಮಾನ ಎಲ್ರಿಗೂ ದಯವಿಟ್ಟು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಲ್ಲ. ನೋಡಿಲ್ಲ ಅಂತಾರೆ ಯು ವಿಲ್ ಬಿ ದ ಲೂಸರ್ಸ್. ಆ್ಯಂಡ್ ರಾಜೇಶ್ ಬಗ್ಗೆ ಹೇಳೋದಕ್ಕೆ ಒಬ್ಬ ಸೀರಿಯಲ್ ನಟನಾಗಿದ್ದಂಥವನು ಒಬ್ಬ ಡೈರೆಕ್ಟರ್ ಆಗ್ತಾನೆ. ಅದಾದಮೇಲೆ ಇವತ್ತೊಂದು ಒಳ್ಳೆ ಬ್ರೇಕ್ ಕೊಡೋಂಥ ಒಂದು ಅದ್ಭುತವಾದಂಥ ಸಿನಿಮಾ ಮಾಡ್ತಾನೆ. ಆ್ಯಂಡ್ ಜಾನ್ವಿ ನಮ್ಮೆಲ್ರಿಗೂ ಗೊತ್ತಿರೋಂಗೆ ಆ್ಯಕ್ಟಿಂಗ್ ಮಾಡಿಕೊಂಡು ನನಗೆ ನಿಜ ಶಾಕ್ ಆಗುತ್ತೆ, ಇಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ಅಫ್ಕೋರ್ಸ್ ಇಡೀ ಟೀಮು ಅವರ ಪ್ರಯತ್ನ 100% ಹಾಕಿದ್ದಾರೆ. ದಯವಿಟ್ಟು ಸಿನಿಮಾ ನೋಡಿ. ಆ್ಯಂಡ್ ಈ ಸಿನಿಮಾ ಬೇರೆ ಯಾವುದೇ ಲ್ಯಾಂಗ್ವೇಜ್ಗೂ ನಾವು ಕಂಪೇರ್ ಮಾಡಿದ್ರೆ ನಾವು ಎಲ್ಲೂ ಕಮ್ಮಿ ಇಲ್ಲ ಅಂತ ತೋರಿಸಿದ್ದಾರೆ. ಎಸ್, ಆಲ್ ದಿ ಬೆಸ್ಟ್ ಟು ಪೀಟರ್. ಎಸ್, ರೀಸೆಂಟ್ಲಿ ಎಲ್ಲ ಮಲಯಾಳ ಮೂವೀಸ್ಗಳನ್ನ ತುಂಬ ಅಪ್ರಿಷಿಯೇಟ್ ಮಾಡ್ತಿರ್ತೀವಿ. ಆ ಥ್ರಿಲ್ಲರ್ ಸೀಕ್ವೆನ್ಸ್ಗಳು ಬಂದಾಗ ಇದು ಯಾವ ಮಲಯಾಳ ಮೂವಿಗೂ ಕಮ್ಮಿನೇ ಇಲ್ಲ, ತುಂಬ ಅದ್ಭುತವಾಗಿದೆ. ಆ್ಯಂಡ್ ಸಿನಿಮಾಟೋಗ್ರಫರ್ ನಾನು ಬಿಟ್ಟಿದ್ದೆ, ಅವ್ರಿಗೂ ನಾನು ತುಂಬ ಖುಷಿಯಿಂದ ಹೃದಯದಿಂದ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆಲ್ಸೋ ಪ್ರೊಡ್ಯೂಸರ್ಗೂ ಅಷ್ಟೇ ತುಂಬ ಅಚ್ಚುಕಟ್ಟಾಗಿ ಆ ಚೌಕಟ್ಟಲ್ಲಿ ಎಷ್ಟು ನೀಟಾಗಿ ಡೈರೆಕ್ಟರ್ ಕೇಳಿದ್ದನ್ನೆಲ್ಲ ಒದಗಿಸಿದ್ದಾರೆ. ದಯವಿಟ್ಟು ನೋಡಿ, ಪ್ರೊಡ್ಯೂಸರ್ಸ್ನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಟು ಟೀಮ್ ಪೀಟರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಕ್ಷರ ಅಂತ ಹೇಳಿ. ಸೊ ಇವತ್ತು ನಾನು ಒಂದು ಒಳ್ಳೆ ಸಿನಿಮಾನ ನೋಡೋಕ್ಕೆ ಬಂದಿದ್ದೆ. ಸಿನಿಮಾ ಹೆಸರು ಪೀಟರ್ ಅಂತ ಹೇಳಿ. ಇವತ್ತು ಈ ಸಿನಿಮಾ ಸೆಲೆಬ್ರಿಟಿ ಶೋ ಅನ್ನೋದು ಗೊತ್ತಿರಲಿಲ್ಲ. ನಾನೊಬ್ಬ ಸಾಮಾನ್ಯ ಕನ್ನಡಿಗನಾಗಿ ಇವತ್ತು ಈ ಸಿನಿಮಾ ನೋಡೋಕ್ಕೆ ಬಂದಿದ್ದೆ. ಇವತ್ತು ಸೆಲೆಬ್ರಿಟಿಗಳ ಜೊತೆ ಕುತ್ಕೊಂಡು ಈ ಸಿನಿಮಾ ನೋಡಿದ್ದಕ್ಕೆ ನಾನೇ ಒಂದು ಸೆಲೆಬ್ರಿಟಿ ಅನ್ನೋ ಥರ ಒಂದು ಫೀಲ್ ಆಗ್ತಾ ಇದೆ. ಆ್ಯಂಡ್ ಮೋರ್ ಓವರ್ ಪೀಟರ್ ಅನ್ನೋ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇದನ್ನು ಡೈರೆಕ್ಟ್ ಮಾಡಿರೋದು ನಮ್ಮ ಸುಕೇಶ್ ಶೆಟ್ಟಿ ಸರ್ ಅವರು. ಈ ಸಿನಿಮಾದ ಸಿನಿಮಾಟೋಗ್ರಫಿ ಆಗಿರ್ಬೋದು ಮತ್ತು BGM ಆಗಿರ್ಬೋದು ತುಂಬ ಚೆನ್ನಾಗಿದೆ. ಒಂದು ಬೇಜಾರು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಕನ್ನಡ ಸಿನಿಮಾಗೆ, ನಮ್ಮ ಕನ್ನಡಿಗರಿಗೆ ದಯವಿಟ್ಟು ಕನ್ನಡ ಸಿನಿಮಾಗೆ ಬನ್ನಿ, ಕನ್ನಡ ಸಿನಿಮಾ ನೋಡಿ ಅಂತ ನಾವು ಪ್ರತಿಯೊಬ್ಬರಿಗೂ ನಾವು ಪ್ರೇರೇಪಿಸಬೇಕು. ಸೊ ನಾಳೆ ದಿವಸ ಎಲ್ಲೋ OTTಯಲ್ಲಿ ಈ ಸಿನಿಮಾ ರಿಲೀಸ್ ಆದಾಗ ಎಲ್ಲ ಕನ್ನಡಿಗರು ಖಂಡಿತವಾಗ್ಲೂ ಬೇಜಾರಾಗ್ತಾರೆ. ಇಂಥ ಒಂದು ಒಳ್ಳೆ ಸಿನಿಮಾನ ನಾವು ಥಿಯೇಟ್ರಲ್ಲಿ ನೋಡಿಲ್ಲ ಅಂತ ಖಂಡಿತವಾಗ್ಲೂ ಬೇಜಾರಾಗ್ತೀರ. ಈ ಸಿನಿಮಾದ ಪ್ಲಸ್ ಪಾಯಿಂಟ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು BGM ಆಗಿರ್ಬೋದು, ಸುಕೇಶ್ ಶೆಟ್ಟಿ ಸರ್ ಅವರ ಡೈರೆಕ್ಷನ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಪ್ರತಿಯೊಂದೂ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿದೆ. ಹಾಗೆ ಈ ಸಿನಿಮಾದಲ್ಲಿ ಮಾಡಿರೋ ಪ್ರತಿಯೊಂದು ಕ್ಯಾರೆಕ್ಟರ್ನೂ ಸಹ ತುಂಬ ಚೆನ್ನಾಗಿ ಪಿಕ್ಚರೈಸೇಷನ್ ಮಾಡಿದ್ದಾರೆ ಸುಕೇಶ್ ಶೆಟ್ಟಿ ಅವರು. ಸೊ ಅವರು ನಮ್ಮ ಕನ್ನಡಕ್ಕೆ ಒಬ್ಬ ಒಳ್ಳೆ ಪ್ರಾಮಿಸಿಂಗ್ ಡೈರೆಕ್ಟರ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ರಾಜೇಶ್ ಧ್ರುವ ಅವರು ಸಹ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿರೋ ಪ್ರತಿಯೊಬ್ಬರು ನಟನೆಗೆ ತಮ್ಮ ಕಂಪ್ಲೀಟ್ ಅವರ ಟೈಮ್ನ ಡೆಡಿಕೇಟ್ ಮಾಡಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಇಡೀ ಪೀಟರ್ ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಾಜೇಶ್ ಧ್ರುವ ಅವರಿಗೆ, ಋತ್ವಿಕ್ ಮುರಳೀಧರ್ ಅವರಿಗೆ, ಸುಕೇಶ್ ಶೆಟ್ಟಿ ಸರಿಗೆ, ಎಲ್ಲರಿಗೂ ಹೋಲ್ ಪೀಟರ್ ಟೀಮಿಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸರ್ ಫುಲ್ ಪ್ರಾಪರ್ ರಿವ್ಯೂ ಕೊಟ್ಟಾಯಿತು. ಬಟ್ ಹಾಂ, ಸ್ಟ್ರೇಟ್ ಫಾರ್ವರ್ಡಾಗಿ ಹೇಳ್ತೀನಿ, ಸ್ಕ್ರೀನ್ ಪ್ಲೇ ಚೆನ್ನಾಗಿತ್ತು, ಸಿನಿಮಾಗ್ರಫಿ ಚೆನ್ನಾಗಿತ್ತು. ಬರೀ ಸಿನಿಮಾಗ್ರಫಿಗೆ DA ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯೂಶ್ವಲಿ ನೈಟ್ ಸೀನ್ ಶೂಟ್ ಮಾಡಬೇಕಾದ್ರೆ ತುಂಬ ಆಬ್ವಿಯಸ್ ಆಗಿರುತ್ತೆ, ಅದು ನೈಟ್ ಸೀನ್ ಥರ ಕಾಣಿಸೋದು. ಕ್ಯಾಮ್ರಾ ಕಾಣಿಸೋದು ಬೇರೆ, ಕಣ್ಣು ಕಾಣಿಸೋದು ಬೇರೆ. ಬಟ್ ಅದೇಡು ಈ ಸಿನಿಮಾಲಿ ಎಸ್ಪೆಷಲಿ ಹೈಲೈಟ್ ನೈಟ್ ಸೀನ್ಸು. ಅಮೇಝಿಂಗ್ ಲೈಟಿಂಗ್, ಒಂದು ಹ್ಯಾಟ್ಸ್ ಆಫ್ ದ DOP ಆ್ಯಂಡ್ ದ DI ಟೀಮ್. ಆ್ಯಂಡ್ ಆಬ್ವಿಯಸ್ಲಿ ಎಲ್ಲರೂ ಹೇಳಿರೋ ಹಾಗೆ ಕ್ಯಾರೆಕ್ಟರ್ಸ್, ಬ್ಯೂಟಿಫುಲ್ ಕ್ಯಾರೆಕ್ಟರ್ಸ್ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಡೈರೆಕ್ಟರು. ಇಡೀ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಆ್ಯಂಡ್ ಥ್ರಿಲ್ಲರ್ ಕೊನೆವರೆಗೂ ಇಂಟ್ರೆಸ್ಟ್ ಇರುತ್ತೆ. ಆ್ಯಂಡ್ ಏನಾಗುತ್ತೆ ನೆಕ್ಸ್ಟು, ಯಾವ್ಯಾವ ಕಥೆಗಳು ಹೇಗೆ ಲಿಂಕ್ ಆಗ್ತಿದೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಆ್ಯಂಡ್ ಬನ್ನಿ ಸಿನಿಮಾ ನೋಡಿ, ಸಿನಿಮಾ ಚೆನ್ನಾಗಿದೆ. ಸಿನಿಮಾ ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಿದೆ. ಐ ಆಮ್ ಶ್ಯೂರ್ ಒಳ್ಳೆ ಸಿನಿಮಾ, ಒಳ್ಳೆ ಸ್ಕ್ರೀನ್ ಪ್ಲೇ, ಒಳ್ಳೆ ಪ್ಯಾಕೇಜ್ ಕೊಟ್ಟರೆ ಜನ ಬರ್ತಾರೆ, ಎನ್ಕರೇಜ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಕನ್ನಡ ಆಡಿಯನ್ಸ್ ಯಾವಾಗಲೂ ಅದಕ್ಕೆ ಯಾವತ್ತೂ ಮೋಸ ಮಾಡಿಲ್ಲ. ಸೊ ಬಂದೇ ಬರ್ತಾರೆ. ಸಿನಿಮಾ ತುಂಬ ಚೆನ್ನಾಗಿದೆ. ಹ್ಯಾಟ್ಸ್ ಆಫ್ ದ ಡೈರೆಕ್ಟರ್ ಆ್ಯಂಡ್ ನನ್ನ ಫ್ರೆಂಡ್ ರಾಜೇಶ್. ಸೂಪರ್. ಐ ಮೀನ್, ನಾನು ರಾಜೇಶ್ನ ಒಬ್ಬ ಟೆಕ್ನಿಷಿಯನ್ ಆಗಿ ನೋಡಿದ್ದೀನಿ, ಆ್ಯಕ್ಟ್ರಾಗಿ ಕೂಡ ನೋಡಿದ್ದೀನಿ. ಬಟ್ ಈ ಥರ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ನ ಪ್ಲೇ ಮಾಡೋದು ನೋಡಿರಲಿಲ್ಲ. ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಭಾಳ ಖುಷಿ ಆಗುತ್ತೆ. ಪರ್ಸ್ನಲಿ ವೆರಿ ವೆರಿ ಪ್ರೌಡ್ ಆಫ್ ಹಿಮ್. ಆ್ಯಂಡ್ ಆಲ್ ದ ಅದರ್ ಕ್ಯಾರೆಕ್ಟರ್ಸ್, ಮೀರಾ ಇರ್ಬೋದು, ರಾಧಾ ಇರ್ಬೋದು, ಆ್ಯಂಡ್ ದ ನೆಗೆಟಿವ್ ಶಂಭು, ಕ್ರೇಜಿ ಪರ್ಫಾರ್ಮೆನ್ಸ್. ಅಲ್ಟಿಮೇಟ್ಲಿ ಆಡಿಯನ್ಸ್ಗೆ ಎಲ್ಲೂ ಡಿಸಪಾಯಿಂಟ್ ಆಗಲ್ಲ. ಬನ್ನಿ ಸಿನಿಮಾನ ಎಕ್ಸ್ಪೀರಿಯನ್ಸ್ನ ಎಂಜಾಯ್ ಮಾಡಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ.
ಪೀಟರಿನ ಜಗತ್ತಿಗೆ ನೀವು ಮುಳುಗ್ತೀರಾ, ಆಚೆ ಬರೆಸಲು ಸಮಯ ಆಗುತ್ತೆ. ಆಲ್ ದಿ ಬೆಸ್ಟ್ ಪೀಟರ್ ಟೀಮ್ ಆ್ಯಂಡ್ ಎಲ್ಲರೂ ಬಂದು ಸಿನಿಮಾ ನೋಡಿ. ಟೇಕ್ ಕೇರ್. ಆಲ್ ದಿ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ನಾನು ಸಾಗರ್ ಪುರಾಣಿಕ್ ಮಾತಾಡ್ತಾ ಇದ್ದೀನಿ. ಪೀಟರ್ ಅನ್ನೋ ಒಂದು ಸಿನಿಮಾದ ಒಂದು ವಿಶೇಷತೆಯಿಂದ ಶುರು ಮಾಡ್ತೀನಿ. ಮೊದಲನೇ ಮಾತು, ರವಿ ಹಿರೇಮಠ ಅಂತ ಇದರ ಸಿನಿಮಾದ ಪ್ರೊಡ್ಯೂಸರ್ ಇದ್ದಾರಲ್ಲ, ಈಸ್ ಬೇಸಿಕ್ಲಿ ಅ ಟೆಕ್ನಿಷಿಯನ್, ಸೌಂಡ್ ಡಿಸೈನರ್ ಅವರು. ಈಗ ಬರ್ತಿರುವಂಥ ಸುಮಾರು ವೆಬ್ ಸೀರೀಸ್ಗಳಿಗೆ ಮತ್ತು ನನ್ನ ಸಿನಿಮಾಗೂ ಕೂಡ ಸೌಂಡ್ ಡಿಸೈನರ್ ಅವರು. ಅಂಥ ಒಬ್ಬ ಸೌಂಡ್ ಡಿಸೈನರು ಇಂಥ ಒಂದು ದೊಡ್ಡ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ಅವರಿಗೆ ಇದ್ರ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂತ ಎಲ್ಲರೂ ವಿಚಾರ ಮಾಡುವಂಥ ಒಂದು ವಿಚಾರ. ಸೊ ಆ ಥರ ಒಬ್ಬ ಟೆಕ್ನಿಷಿಯನ್ ಇದಕ್ಕೆ ಪ್ರೊಡ್ಯೂಸ್ ಮಾಡಿದ್ದಾನೆ ಅಂತಂದರೆ ಇದು ಸಿನಿಮಾ ಎಷ್ಟು ವೆಲ್ ಕ್ರಾಫ್ಟೆಡ್ ಫಿಲ್ಮ್ ಅಂತ ನೀವು ವಿಚಾರ ಮಾಡ್ಬೋದು. ಸಿನಿಮಾಟೋಗ್ರಫಿ, ಮ್ಯೂಸಿಕ್ ಆಗಿರ್ಬೋದು, ಎಲ್ಲ ಪರ್ಫಾರ್ಮೆನ್ಸ್ಗಳಾಗಿರ್ಬೋದು, ಎಲ್ಲ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ನಾನಂತೂ ಭಾಳ ಎಂಜಾಯ್ ಮಾಡಿದೆ ಪೀಟರ್ ಅನ್ನೋ ಸಿನಿಮಾ. ಪ್ಲಸ್ ನನಗೆ ವಿಶೇಷ ಇನ್ನೊಂದೇನು ಅಂತಂದರೆ, ನನ್ನ ಮೊದಲನೇ ಸಿನಿಮಾ ಡೊಳ್ಳು ಅಂತೇನು ಮಾಡಿದ್ದೆ, ರಾಷ್ಟ್ರ ಪ್ರಶಸ್ತಿ ಬಂದಿತ್ತು. ಅದು ಒಂದು ಡೊಳ್ಳು ಕುಣಿತ ತಂಡದ ಮೇಲಿತ್ತು. ಇದು ಒಂದು ಚೆಂಡೆಯ ತಂಡದ ಮೇಲಿದೆ. ಭಾಳ ಕನೆಕ್ಟ್ ಆಯಿತು ನನಗೂ ಕೂಡ. ರಾಜೇಶ್ ಧ್ರುವ ಅವ್ರನ್ನ ಬೇರೆ ಬೇರೆ ಪರದೆಗಳ ಮೇಲೆ ನೋಡಿದ್ದೀನಿ, ಬಟ್ ಈ ಸಿನಿಮಾದಲ್ಲಿ ಅವ್ರನ್ನ ನೋಡಿದ ನನಗೆ ಭಾಳ ಖುಷಿ ಆಯಿತು. ಭಾಳ ಚೆನ್ನಾಗಿ ಇಡೀ ಸಿನಿಮಾನ ಮೊದಲಿನಿಂದ ಎಂಡ್ವರೆಗೂ ಭಾಳ ಚೆನ್ನಾಗಿ ಕರ್ಕೊಂಡು ಹೋಗಿದ್ದಾರೆ. ಅವರೊಬ್ಬರೇ ಅಲ್ಲ, ಅಷ್ಟು ಆರ್ಟಿಸ್ಟ್ ತಂಡಗಳು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಐ ವಿಶ್ ದಿ ಎಂಟೈರ್ ಟೀಮ್ ದ ಬೆಸ್ಟ್ ಆ್ಯಂಡ್ ಸುಖೇಶ್ ಶೆಟ್ಟಿ ಬೆಸ್ಟ್ ವಿಶಸ್ ಟೀಮ್. ಎಲ್ರಿಗೂ ನಮಸ್ಕಾರ. ಪೀಟರ್ ಸಿನಿಮಾ ಯಾಕೆ ನೋಡಬೇಕು ಅನ್ನೋದಕ್ಕೆ ಮೇನ್ ಕಾರಣ ಪೀಟರ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಪೀಟರ್ ಆ ಒಂದು ಜೆನ್ಯೂನಿಟಿನ ಉಳಿಸ್ಕೊಳ್ಳೋಕ್ಕೆ ಮೇಯ್ನಾಗಿ ಕಾರಣ ರಾಧಾ, ಮೀರಾ, ಜೆಸ್ಸಿ, ಆಮೇಲೆ ಮೇರಿ ಆಗಿರ್ಬೋದು, ಅಲ್ಲಿ ಬರುವಂತಹ ಶಂಭು ಅನ್ನೋ ಕ್ಯಾರೆಕ್ಟರ್ ಆಗಿರ್ಬೋದು, ಎಲ್ಲ ಕ್ಯಾರೆಕ್ಟ್ರು ಸೇರಿದ ಮೇಲೆ ಒಂದು ಪೀಟರ್ ಇಷ್ಟು ಸ್ಟ್ರಾಂಗ್ ಸಿನಿಮಾ ನಿಲ್ಲಕ್ಕೆ ಸಾಧ್ಯ ಅಂತ ನನಗೆ ಅನ್ನಿಸ್ತು. ಸೊ ಸಿನಿಮಾ ನೋಡೋಕ್ಕೆ ಏನು ರೀಸನ್ನು, ಏನು ಕಾರಣ ಅಂತ ಹುಡ್ಕೋದು ಬದಲು ಒಳ್ಳೆ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ. ಟೆಕ್ನಿಕಲಿ ಅದು ಇದು ಅಂತ ಹುಡ್ಕೋದ್ಬಿಟ್ಟು ಟೆಕ್ನಿಕಲಿನೂ ತುಂಬ ಚೆನ್ನಾಗಿದೆ. ಸೊ ಒಂದು ಸಿನಿಮಾ ನೋಡೋಕ್ಕೆ ಇದಕ್ಕಿಂತ ಜಾಸ್ತಿ ಏನು ಬೇಡ ಅಂತ ನಂಬೋದು ನಾನು. ಸೊ ತುಂಬ ಚೆನ್ನಾಗಿ ಮಾಡಿರೋ ಸಿನಿಮಾನ ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಪೀಟರ್. ಎಲ್ರಿಗೂ ನಮಸ್ಕಾರ. ಸೊ ಇವಾಗ ತಾನೇ ಪೀಟರ್ ಸಿನಿಮಾ ನೋಡ್ಕೊಂಡ್ಬಂದ್ವಿ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮ್ಯೂಸಿಕ್ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು, ಮತ್ತು ಡೈರೆಕ್ಷನ್ ಆಗಿರ್ಬೋದು. ಸೊ ಇಟ್ಸ್ ಕಂಪ್ಲೀಟ್ಲಿ ಫುಲ್ ಮೀಲ್ಸ್ ಅಂತಾರಲ್ಲ ಆ ಥರ ಒಂದು ಸಿನಿಮಾ. ಆ್ಯಂಡ್ ತುಂಬ ವಿಷಯಗಳು ಕೂಡ ತಿಳ್ಕೊಳ್ಳೋದಿದೆ. ಆ್ಯಂಡ್ ಒಂದು ಹೊಸ ಕಥೆ ಜೊತೆ ಹೊಸ ಪ್ರಯತ್ನ ಮಾಡಿದ್ದಾರೆ. ಸೊ ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಆದಷ್ಟು ಕನ್ನಡ ಸಿನಿಮಾನ ಗೆಲ್ಲಿಸಿ. ಸೊ ಇದು ನಿಮ್ಮ ಕೈಯಲ್ಲಿದೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ. ಈಗಷ್ಟೇ ಪೀಟರ್ ಚಿತ್ರ ನೋಡ್ಕೊಬಂದೆ. ನಂಗೆ ಬಹಳ ಹೆಮ್ಮೆ ಆಗೋದೇನೆಂದರೆ ನಮ್ಮ ತಂಡ, ಅಂದರೆ ನಮ್ಮ ನಿರ್ದೇಶಕರು ಆ್ಯಂಡ್ ಅಲ್ಲಿ ಕೆಲಸ ಮಾಡಿರುವಂಥ ಎಲ್ಲ ಹುಡುಗರು, ಇಟ್ ಈಸ್ ಮೈ ಟೀಮ್. ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ದ ಮೊಮೆಂಟ್ ಥಿಯೇಟರ್ ಒಳಗಡೆ ಎಂಟ್ರ್ ಆಗ್ತಿದ್ದ ಹಾಗೆಯೇ ಆ ಫ್ರೇಮ್ಸ್ ನೋಡ್ತಾ ಇದ್ದರೆ ಅದೊಂಥರ ತಾಜಾ ಅನುಭವ. ಆ್ಯಂಡ್ ಮೋರ್ ಓವರ್ ಪ್ರತಿಯೊಂದು ಫ್ರೇಮ್, ಪ್ರತಿಯೊಂದು ಕ್ಯಾರೆಕ್ಟರು, BGM, ದ ನೇಚರ್ ಆ್ಯಂಡ್ ಯಾರು ಜೆಸ್ಸಿ ಆಗಿರ್ಬೋದು, ಮೀರಾ, ರಾಧಾ, ಪೀಟರ್, ಮೇರಿ, ಡೇವಿಡ್, ಚಂದ್ರ ಬ್ರದರ್ಸ್, ಯಾವ ಪಾತ್ರನೂ ಮರೆಯೋಕ್ಕೆ ಆಗದೇ ಇರುವಂಥ ಪಾತ್ರಗಳು. ಪ್ರತಿಯೊಬ್ಬರು ಆ ಪಾತ್ರಕ್ಕೆ ಏನು ನ್ಯಾಯನ ಒದಗಿಸಿದ್ದಾರೆ. ದಯಮಾಡಿ ಎಲ್ಲರೂ ಪೀಟರ್ ಚಿತ್ರಕ್ಕೆ ಬಂದು ಈ ತಾಜಾ ಅನುಭವವನ್ನು ನೀವೆಲ್ಲರೂ ಪಡೆದುಕೊಳ್ಳಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಪೀಟರ್. ಥ್ಯಾಂಕ್ ಯು. ಈ ಥರ ಪೀಟರ್ ಸಿನಿಮಾ ನೋಡ್ಕೊಂಡು ಬಂದೆ. ಆ್ಯಂಡ್ ತುಂಬ ಅದ್ಭುತವಾಗಿ ಬಂದಿದೆ ಸಿನಿಮಾ. ಒಂದು ಇಂಟೆನ್ಸ್ ಮೂವಿ ಆ್ಯಂಡ್ ಅದಕ್ಕೆ ತಕ್ಕನಾದ ಇಂಟೆನ್ಸ್ ಮ್ಯೂಸಿಕ್ ಥ್ರೂ ಔಟ್ ದ ಮೂವಿ ಇದೆ. ವೆರಿ ಬ್ರಿಲಿಯಂಟ್ ಡೈರೆಕ್ಷನ್ ಸುಖೇಶ್ ಶೆಟ್ಟಿ ಅವ್ರದ್ದು. ಪ್ರತಿಯೊಂದು ಪಾತ್ರ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಪ್ರತಿಯೊಂದು ಪಾತ್ರಧಾರರಿಗೂ ಕೂಡ ಕಾಸ್ಟಿಂಗ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ನ ಪ್ರತಿಯೊಂದು ಆ್ಯಕ್ಟ್ರು ಅಷ್ಟು ಚೆನ್ನಾಗಿ ಜೀವಿಸಿದ್ದಾರೆ. ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಆ್ಯಂಡ್ ಲೊಕೇಶನ್ ಇರ್ಬೋದು, ಆ್ಯಂಡ್ ಸಿನಿಮಾಟೋಗ್ರಫಿ ಬ್ರಿಲಿಯಂಟ್ ಆಗಿದೆ. ಆ್ಯಂಡ್ ಪ್ರತಿಯೊಬ್ಬರು ಆ್ಯಕ್ಟಿಂಗು, ರಾಜೇಶ್ ಧ್ರುವ ಇರ್ಬೋದು, ಮೀರಾ ಕ್ಯಾರೆಕ್ಟರ್, ರವೀಶ್ ಇರ್ಬೋದು, ಜೆಸ್ಸಿ, ಡೇವಿಡ್ ಕ್ಯಾರೆಕ್ಟರ್, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದ್ಭುತವಾಗಿ ಬಂದಿದೆ ಸಿನಿಮಾ. ಸೊ ಎಲ್ಲರೂ ಹೋಗಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಪಕ್ಕಾ ಇಷ್ಟ ಆಗುತ್ತೆ. ಸೊ ಏನು ಹೇಳ್ಬೋದು ಅಂದರೆ ಲೈಕ್ ಎಲ್ಲೂ ಒಂದು ಕಡೆಗೂ ಬೇಜಾರಾಗಲ್ಲ. ಇಡೀ ಸಿನಿಮಾ ಇಟ್ ವಿಲ್ ಟೇಕ್ ಯು ಟು ಅ ಡಿಫ್ರೆಂಟ್ ಇದು. ವೆರಿ ನೈಸ್ ಮೂವಿ. ಆಲ್ ದಿ ಬೆಸ್ಟ್ ಪೀಟರ್ ಸಿನಿಮಾ. ಹಾಯ್, ಎಲ್ರಿಗೂ ನಮಸ್ತೆ. ಈಗ ತಾನೇ ಪೀಟರ್ ಅನ್ನೋ ಸಿನಿಮಾನ ನೋಡ್ಕೊಬಂದ್ವಿ. ಒಂದು ಅದ್ಭುತವಾದ ಸಿನಿಮಾ. ನನಗಂತೂ ಆ ಲೊಕೇಶನ್ ಆಗಲಿ ಅಥವಾ ಮಾಡಿರೋ
ತುಂಬ ಕನೆಕ್ಟ್ ಆಯಿತು. ಯಾಕಂದರೆ ನಾನು ಒಂಥರ ಹಳ್ಳಿನಲ್ಲಿ ಹುಟ್ಟಿ ಬೆಳೆದ್ರು. ನಮ್ಮ ಆ ಲೊಕೇಶನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನ್ಯಾಚುರಲ್ ಆಗಿ ಯಾವ ಲೊಕೇಶನ್ನ ಎಲ್ಲಿ ಯಾವ ಸೀನ್ಗೆ ಹೇಗೆ ಬೇಕು ಅಷ್ಟು ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಲೈಟಿಂಗ್ ಇದಾಗಿರ್ಬೋದು, ಆಮೇಲೆ ಎಲ್ಲ ಪ್ರತಿಯೊಂದು ಪಾತ್ರಕ್ಕೂ ಆದಷ್ಟು ಹೊಸ ಮುಖಗಳನ್ನು ಅದಕ್ಕೆ ಒಪ್ಪುವಂಥ ಮುಖಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ. ಯಾವುದು ನಮಗೆ ಆ ಪಾತ್ರ ಬೇರೆ ಯಾರು ಮಾಡಬೇಕಿತ್ತು ಅಂತಂದರೆ ಆ ಪಾತ್ರ ಅವರೇ ನಿಜವಾದ ಪಾತ್ರ ಅಂತ ಅನಿಸುವಷ್ಟು ನ್ಯಾಚುರಲ್ ಆಗಿ ಅಷ್ಟು ಆ ಪಾತ್ರಗಳಿಗೆ ಒತ್ತು ಕೊಟ್ಟು ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ಎಲ್ಲ ಬಂದು ಥಿಯೇಟ್ರಲ್ಲಿ ಕನ್ನಡ ಸಿನಿಮಾ ನೋಡಿ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಿ, ಆಲ್ ದಿ ಬೆಸ್ಟ್. ಪರ್ಸ್ನಲ್ ಒಪಿನಿಯನ್ ಅಂತ ಹೇಳಿದರೆ ಪೀಟರ್ ಆ್ಯಸ್ ಅ ಫಿಲ್ಮ್ ಆ್ಯಸ್ ಅ ಟೀಮ್ ಎರಡರಲ್ಲೂ ಗೆದ್ದಿದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ರಾಜೇಶ್ ಜೊತೆ ನಾನು ಈಗ ಭಾಗ್ಯಲಕ್ಷ್ಮಿ ಸೀರಿಯಲ್ ಮಾಡ್ತಿರೋದ್ರಿಂದ ತುಂಬ ಪ್ರತಿದಿನ ಅವ್ರನ್ನ ನೋಡ್ತಾ ಇದ್ದೀನಿ. ಫಿಲ್ಮಲ್ಲಿ ಇನ್ವಾಲ್ವ್ ಆಗೋದ್ರ ಜೊತೆ ಪೋಸ್ಟ್ ಪ್ರೊಡಕ್ಷನಲ್ಲೂ ಅವ್ರು ಎಷ್ಟು ಶ್ರಮ ಪಟ್ಟಿದ್ದಾರೆ ಆ್ಯಸ್ ಅ ಟೀಮ್, ಮೇ ಬಿ ಡಿರೆಕ್ಟರ್ ಆರ್ DOP ಪ್ರತಿಯೊಂದು ಇದರಲ್ಲೂ ತುಂಬ ಚೆನ್ನಾಗಿ ಬಂದಿದೆ. DOP ಆಗಲಿ, ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಡೈರೆಕ್ಷನ್ ಆಗಲಿ, ಪ್ರತಿಯೊಬ್ಬ ಆ್ಯಕ್ಟರ್ಸ್ ಹೇಳಲೇಬೇಕು. ಮೋಸ್ಟ್ಲಿ ಇದು ಕಾಮನ್ ಫ್ಯಾಕ್ಟರ್ ಅನಿಸುತ್ತೆ ಎಲ್ಲರೂ ಮಾತಾಡಿರೋದ್ರಲ್ಲಿ. ಪ್ರತಿಯೊಬ್ಬರು ಅವ್ರ ಕ್ಯಾರೆಕ್ಟರ್ಗೆ ನ್ಯಾಯ ಒದಗಿಸಿದ್ದಾರೆ. ಅದ್ರ ಹಿಂದೆ ಪರಿಶ್ರಮ ಕಾಣಿಸ್ತಿದೆ. ಅವ್ರನ್ನ ಆ ಥರ ಅವ್ರ ಟ್ಯಾಲೆಂಟ್ನ ಆಚೆ ತಂದಿರೋದು ತುಂಬ ಶ್ಲಾಘನೀಯ ಅಂತ ಅನಿಸುತ್ತೆ. ಲೊಕೇಶನ್ ಆಗಲಿ, ಅದರ ಬ್ಯೂಟಿ ಕ್ಯಾಪ್ಚರ್ ಮಾಡೋದಾಗಲಿ, ಅದ್ರ ತಕ್ಕನೆ ಮ್ಯೂಸಿಕ್ ಎಲ್ಲೂ ಎಕ್ಸ್ಟ್ರಾ ಅಂತ ಅನಿಸ್ತಿಲ್ಲ. ಸೊ ಆನ್ ದ ಹೋಲ್ ತುಂಬ ಒಳ್ಳೆ ಕನ್ನಡ ಸದಭಿರುಚಿಯ ಚಿತ್ರ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಪ್ರತಿಯೊಬ್ಬರು ನೋಡಬೇಕಾಗಿರೋದು ಈ ಚಂಡೆದು ಅವ್ರು ಹೇಗೆ ಅದನ್ನು ಪೊಟ್ರೆ ಮಾಡಿದ್ದಾರೆ ಅನ್ನೋದು ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಸೆಕೆಂಡ್ ಹಾಫ್ ಆ್ಯಂಡ್ ಕ್ಲೈಮ್ಯಾಕ್ಸ್ ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲರೂ ತುಂಬ ನೈಜವಾಗಿ ಅಭಿನಯಿಸಿದ್ದಾರೆ. ಎಲ್ಲೂ ಅಸಹಜತೆ ಅಂತ ಕಾಣಿಸಿಲ್ಲ ಅಭಿನಯದಲ್ಲಾಗಲಿ ಅಥವಾ ಪಾತ್ರನ ಬೆಳೆಸಿದ ರೀತಿಯಲ್ಲಾಗಲಿ. ಆನ್ ದ ಹೋಲ್ ಅ ವೆರಿ ಗುಡ್ ಎಂಟರ್ಟೈನರ್. ಸರ್ಟಿಫಿಕೇಟ್ ಯಾಕೆ ಸಿಕ್ತು ಅಂತ ಗೊತ್ತಿಲ್ಲ. ಸೀರಿಯಸ್ಲಿ ಎಲ್ಲರೂ ವಾಚ್ ಮಾಡಬೇಕಾಗಿರೋ ಮೂವಿ ಇದು. ಪ್ರತಿಯೊಬ್ಬ ಕನ್ನಡಿಗನೂ ವಾಚ್ ಮಾಡಿ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ಪೀಟರ್ ಸಿನಿಮಾ ನೋಡಿದೆ, ತುಂಬ ಚೆನ್ನಾಗಿದೆ ಪೀಟರ್ ಸಿನಿಮಾ. ಎಸ್ಪೆಷಲಿ ರಾಜೇಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಹೀರೋಯಿನ್ ಇದ್ದಾರಲ್ಲ, ಹೀರೋಯಿನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇನ್ನೊಬ್ಬರು PT ಮಾಸ್ಟರ್ ಕ್ಯಾರೆಕ್ಟರ್ ಮಾಡ್ತಾರೆ, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಫೈಟ್ ಇದೆ ಸಿನಿಮಾದಲ್ಲಿ, ಕ್ಲೈಮ್ಯಾಕ್ಸಲ್ಲಿ ತುಂಬ ಚೆನ್ನಾಗಿದೆ. ಪ್ಲೀಸ್ ಮಿಸ್ ಮಾಡಿದೆ ನೋಡಿ. DOP ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸರಿಯಾಗಿ. ಡೈರೆಕ್ಟರು ಅಷ್ಟೇ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಪ್ಲೀಸ್ ರವಿ ಸರ್ ಮಿಸ್ ಮಾಡಬೇಡಿ, ಪೀಟರ್ ಸಿನಿಮಾ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಪೀಟರ್ ನೋಡ್ಕೊಂಡು ಬಂದ್ವಿ. ಆ್ಯಂಡ್ ರಾಜೇಶ್ ಅವ್ರ ಬಗ್ಗೆ ಹೇಳಲೇಬೇಕು, ಅವರ ಅದ್ಭುತ ನಟನೆ ಬಗ್ಗೆ ಹೇಳಬೇಕು. ವಾಟ್ ಆನ್ ಆರ್ಟಿಸ್ಟ್ ಇಯರ್ಸ್. ನಿಜವಾಗ್ಲೂ ಒಂದೊಂದು ಫ್ರೇಮಲ್ಲೂ ಅವ್ರ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ, ಅಂದರೆ ಹೈಲೈಟ್ ಅಂತಲೇ ಹೇಳ್ಬೋದು ಸಿನಿಮಾ ಹೈಲೈಟ್. ಆ್ಯಂಡ್ ಇನ್ನು ಒನ್ ಮೋರ್ ಟಾಪ್ ಹೈಲೈಟ್ ಅಂದರೆ ಮ್ಯೂಸಿಕ್. ರಿತ್ವಿಕ್ ಸರ್ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಒಂದೊಂದು ಸಾಂಗ್ ಕೂಡ ತುಂಬ ಚೆನ್ನಾಗಿದೆ. ಅಂದರೆ ಲಿರಿಕ್ಸ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು ಸಕ್ಕತ್ತಾಗಿದೆ. ಸೊ ರಿತ್ವಿಕ್ ಸರ್ಗೆ ಖಂಡಿತವಾಗ್ಲೂ ಒಂದು ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಇಂಡಸ್ಟ್ರಿಗೆ ಸಿಕ್ಕಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸುಖೇಶ್ ಶೆಟ್ಟಿ ಸರ್ ದೂರದರ್ಶನ, ಈಗ ಪೀಟರ್, ಒಂದು ಅದ್ಭುತವಾದಂಥ ನಿರ್ದೇಶಕರು. ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತಾ ಇದ್ದಾರೆ, ಇದೇ ಥರ ಕೊಡ್ತಾ ಬರಲಿ ಅಂತ ಹೇಳ್ತೀನಿ. ಆ್ಯಂಡ್ ಲೊಕೇಶನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸಿನಿಮಾಟೋಗ್ರಫಿ ಅಂತೂ ಸಖತ್ತಾಗಿತ್ತು. ಸೊ ಒಂದೊಳ್ಳೆ ಸಿನಿಮಾ. ಆ್ಯಂಡ್ ಅಮ್ಮನ ಪಾತ್ರ ನನಗೆ ಸಖತ್ ಇಷ್ಟ ಆಯಿತು. ಸೊ ಒಂದೊಳ್ಳೆ ಸಿನಿಮಾ. ಖಂಡಿತವಾಗ್ಲೂ ಯಾರೂ ಮಿಸ್ ಮಾಡಿದ್ರೆ ಸಿನಿಮಾನ ನೋಡಿ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳೇ ಆದಷ್ಟು ಬೇಗ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ಪೀಟರ್ ಒಂದು ಅದ್ಭುತವಾದ ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಸುಖೇಶ್ ಅವರು ತುಂಬ ಅಚ್ಚುಕಟ್ಟಾಗಿ ಈ ಸಿನಿಮಾನ ಟ್ರಾವೆಲ್ ಮಾಡಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ಸ್, ಅಂದರೆ ಯೂಶ್ವಲಿ ಕೆಲವು ಸಿನಿಮಾದಲ್ಲಿ ನೋಡಿರ್ಬೋದು ಒಂದೇ ಕ್ಯಾರೆಕ್ಟರ್ ಮೇಲೆ ಕಥೆ ಟ್ರಾವೆಲ್ ಆಗುತ್ತೆ. ಬಟ್ ಈ ಸಿನಿಮಾದಲ್ಲಿ ಹಾಗಲ್ಲ. ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗೆ ಅಂದರೆ ಒಂದು ಒಳ್ಳೆಯ ಆ್ಯಕ್ಟಿಂಗ್ನ ಅವ್ರು ತರಿಸಿದ್ದಾರೆ. ಸೊ ಒಂದು ಪ್ರತಿಯೊಂದು ಕ್ಯಾರೆಕ್ಟರ್ಸ್ನ ಅವ್ರದ್ದೇ ಆದ ಒಂದು ಜರ್ನಿ ತೋರಿಸಿದ್ದಾರೆ. ಆ ಕ್ಯಾರೆಕ್ಟರ್ ಬ್ಯಾಕ್ಗ್ರೌಂಡ್ ಏನಿತ್ತು, ಬ್ಯಾಕ್ಡ್ರಾಪ್ ಏನಿತ್ತು, ಪ್ರತಿಯೊಂದು ಚೆನ್ನಾಗಿ ಬಿಡಿಸಿ ಈ ಸಿನಿಮಾದಲ್ಲಿ ಅವ್ರು ತೋರಿಸಿದ್ದಾರೆ. ಮತ್ತು ಈ ಸಿನಿಮಾದ ಮೈನ್ ಹೈಲೈಟ್ ಮ್ಯೂಸಿಕ್, BGM ಮತ್ತು ಮ್ಯೂಸಿಕ್ ಅದ್ಭುತವಾಗಿದೆ ನಿಜವಾಗ್ಲೂ. ನನಗೆ ಅವ್ರ ಡೆಬ್ಯೂನ ಅಂತ ಗೊತ್ತಿಲ್ಲ, ಬಟ್ ಇಫ್ ಇಟ್ ಇಸ್ ಇಸ್ ಡೆಬ್ಯೂ ಇಸ್ ಡನ್ ಅ ವಂಡರ್ಫುಲ್ ಜಾಬ್. ಸುಖೇಶ್ ಅವರ ಡೈರೆಕ್ಷನ್ ಕೂಡ ಅದ್ಭುತವಾಗಿದೆ. ಮತ್ತು ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಇವರು ಪೋರ್ಟ್ರೇ ಮಾಡಿದ್ದಾರೆ. ಸೊ ಓವರಾಲ್ ಇಟ್ಸ್ ಎ ವೆರಿ ಗುಡ್ ಸಿನಿಮಾ. ಈ ಸಿನಿಮಾ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. I'm so sorry, I think I'll have to talk in English.
ಬಿಕಾಸ್ ನಾನು ಕನ್ನಡನಲ್ಲಿ ಮಾತಾಡಿದ್ರೆ ಇಫ್ ಇಟ್ ಇಸ್ ಸೆಂಟೆನ್ಸ್ ಸಮಥಿಂಗ್ ವಿಚ್ ಇಸ್ ರಾಂಗ್ ಬಿಕಾಸ್ ಐ ರಿಯಲಿ ವಾಂಟ್ ಟು ನರೇಟ್ ದಿಸ್ ಮೂವಿ ಸೋ ವೆಲ್ ಇನ್ ದ ಲ್ಯಾಂಗ್ವೇಜ್ ವೇರ್ ಐ ಆಮ್ ಕಂಫರ್ಟಬಲ್. I feel this was really a brilliant movie in all course, where they've showed nature so well. The director has chosen the characters so well, and each one's character was so brilliant, and it was so amazing that everybody took up their character and they played a very beautiful role. I think if this movie was in some other language, I think it would have been a great hit by now. But I request everyone to really come and watch that movie and appreciate the new budding stars and everyone. Separate kudos and a special kudos to this character Radha, who played really well, and she portrayed her characteristics so well. And the whole team, you guys did really great, and all the best for the team. And I wish this movie runs for a long time and many people come and watch this movie. Thank you. ನಮಸ್ತೆ. ಸಂಡೇ ಸಡಗರ ಪೀಟರ್ನ ಅಬ್ಬರ ಸಕ್ಕದಾಗಿತ್ತು, ಒಳ್ಳೆ ಥ್ರಿಲ್ಲಿಂಗ್ ಆಗಿತ್ತು. ಪ್ರತಿಯೊಂದು ಸೀನು ಕೂಡ ಭಾಳ ಎಂಜಾಯ್ ಮಾಡ್ತಿದ್ವಿ. ಹಂಗೆ ಕ್ಯೂರಿಯಾಸಿಟಿನೂ ಕೂಡ ಉಂಟಾಗ್ತಾ ಇತ್ತು ವಾಟ್ ನೆಕ್ಸ್ಟ್ ಅಂತ ಹೇಳಿ. ಸೊ ಅಲ್ಟಿಮೇಟ್ ಕ್ಯಾಮ್ರಾ ವರ್ಕ್ ಅಂತೂ ಸೂಪರ್ ಆಗಿದೆ. ಲೊಕೇಶನ್ಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಟೋಟಲಿ ಎಲ್ಲವೂ ಕೂಡ ಭಾಳ ಅದ್ಭುತವಾಗಿತ್ತು. ಸೊ ಪೀಟರ್ ಅಂತಂದರೆ ಎಲ್ಲೋ ಕಡೆ ಒಂದು ಫೀಲು ನಮಗೆ ಒಂದು ಕನೆಕ್ಷನ್ಸ್ ಆಯಿತು. ಆ ತಾಯಿ ಸೆಂಟಿಮೆಂಟ್ ಇರ್ಬೋದು, ಆಮೇಲೆ ಆ ಶಾಮ್ನ ಒಂದು ಕ್ಯಾರೆಕ್ಟರ್ ಇರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ನೂ ಕೂಡ ಅಷ್ಟು ಎಂಜಾಯ್ಮೆಂಟ್ ಮಾಡ್ಬೋದು, ಅಂದರೆ ಅಷ್ಟು ಇನ್ವಾಲ್ವ್ಮೆಂಟ್ ತಗೋಬೋದು. ಅದರಲ್ಲಿ ಎಲ್ಲೋ ಕಡೆ ನಾವೇನೋ ಒಂದು ಕ್ಯಾರೆಕ್ಟರ್ ಕೂಡ ಬಿಂಬಿಸುತ್ತೆ. ಸೊ ಪೀಟರ್ ನಿಜವಾಗ್ಲೂ ಒಂದು ಒಳ್ಳೆಯ ಸಿನಿಮಾ. ಇದು ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಥಿಯೇಟ್ರಲ್ಲೂ ಕೂಡ ಎಲ್ಲ ನಮ್ಮ ಕನ್ನಡಿಗರಿಗೂ ಒಳ್ಳೆಯ ಸೌಂಡ್ ಆಗಬೇಕು. ಈ ಥರ ಒಂದು ಒಳ್ಳೆಯ ಸಿನಿಮಾನ ನಮ್ಮ ಕನ್ನಡ ಅಭಿಮಾನಿಗಳು ಎಲ್ಲರೂ ಬೆಳೆಸಬೇಕು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬಟ್ ಸಿನಿಮಾ ಈಗ ಜಸ್ಟ್ ನಾವು ಸಿನಿಮಾ ನೋಡ್ಕೊಂಬಂದು ಪೀಟರ್ ಸಿನಿಮಾ ಕತೆ, ಮೇಕಿಂಗ್, ಕಾನ್ಸೆಪ್ಟ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಯಾರ್ಯಾರು ರಿವ್ಯೂ ನೋಡಿಕೊಂಡು ಥಿಯೇಟ್ರಿಗೆ ಬರೋರು ಇದ್ದೀರೋ ದಯವಿಟ್ಟು ಸಿನಿಮಾ ಮಿಸ್ ಮಾಡಬೇಡಿ. ಒಂದು ಸಿನಿಮಾ ಗೆದ್ದರೆ ಇಂಡಸ್ಟ್ರಿ ಗೆಲ್ಲುತ್ತೆ. ಆ್ಯಂಡ್ ಎಸ್ಪೆಷಲಿ ಎವ್ರಿ ಸೀನ್, ಎವ್ರಿ ಕ್ಯಾರೆಕ್ಟರ್ ಡಿಸೈನ್ ಮಾಡಿರೋದು ಡೈರೆಕ್ಟರ್ ಸರ್ ಆಗಿರ್ಬೋದು, ನಮ್ಮ ರಾಜೇಶ್ ಸರ್ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು ಎಕ್ಸಲೆಂಟ್ ಆಗಿದೆ. ದಯವಿಟ್ಟು ಸಿನಿಮಾ ನೋಡಿ. ಈ ಸಿನಿಮಾ ನೋಡಿ ಗೆಲ್ಸಿದ್ರಲ್ಲಿ ಇನ್ನೂ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಬರ್ತಾರೆ. ಋತ್ವಿಕ್ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಆ್ಯಂಡ್ ಎವ್ರಿ ಸೀನ್ಸ್, ನೀವೇನು ಮಲಯಾಳಂ ರೇಂಜ್ಗಿದೆ ಸಿನಿಮಾ ಅಂತ ಏನೇನು ಮಾತಾಡ್ತಿರೋ, ಮಲಯಾಳಂ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತ ಮಾತಾಡ್ತಿರೋ, ದಯವಿಟ್ಟು ಬನ್ನಿ ಈ ಸಿನಿಮಾ ನೋಡಿ. ನಿಮಗೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತಂದರೆ ಈ ಥರ ಇರುತ್ತೆ ಪೀಟರ್ ಅನ್ನೋ ಥರ. ಸೊ ನಿಮಗೆ ತುಂಬ ಫೀಲ್ ಗುಡ್ ಆ್ಯಂಡ್ ಒಳ್ಳೆ ಎಮೋಷನ್ ಓರಿಯೆಂಟೆಡ್ ಸಿನಿಮಾ ಅಂತ ಬಂದಾಗ ಬೆಸ್ಟ್ ಆಪ್ಷನ್ ಇಸ್ ಪೀಟರ್. ದಯವಿಟ್ಟು ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊಳ್ತೀನಿ ಪ್ರತಿಯೊಬ್ಬರಿಗೂ. ಥ್ಯಾಂಕ್ ಯು ಸೊ ಮಚ್. ಡೆಫಿನೆಟ್ಲಿ ಎವ್ರಿ ಒನ್ ಡೂ ಕಮ್ ಆ್ಯಂಡ್ ವಾಚ್ ದಿಸ್ ಮೂವಿ. ಮಲಯಾಳಮಲ್ಲಿ ಬರುತ್ತೆ ಅಲ್ಲಿ ಅಂತ ಎಲ್ಲ ಇದು ಮಾಡ್ತಾರೆ. ಕನ್ನಡದಲ್ಲಿ ಬಂದಿದೆ, ಕನ್ನಡ ಜನ ಬಂದು ಹರಿಸ್ಬೇಕಷ್ಟೇ. ಥ್ಯಾಂಕ್ ಯು. ನಮಸ್ಕಾರ. ಸುಖೇಶ್ ಶೆಟ್ಟಿ ನನ್ನ ಗೆಳೆಯ. ಪೀಟರ್ ಸಿನಿಮಾ ಇವತ್ತು ನೋಡ್ಕೊಂಡ್ಬಂದ್ವಿ. ವಂಡರ್ಫುಲ್, ಟೆಕ್ನಿಕಲಿ ಬ್ರಿಲಿಯಂಟ್ ಸಿನಿಮಾ. ಆಮೇಲೆ ಈ ಸಿನಿಮಾದ ವಿಶೇಷತೆ ಏನು ಅಂದರೆ, ನೀವು ಹೊರಗಡೆ ಬಂದ ಮೇಲೂ ಕೂಡ ನಿಮಗೆ ಪಾತ್ರಗಳ ಒಂದು ಹೆಸರುಗಳ ಜ್ಞಾಪಕ ಇರುತ್ತೆ. ಈ ಪೀಟರ್ ಆಗಿರ್ಬೋದು, ಮೇರಿ ಆಗಿರ್ಬೋದು, ರಾಧಾ ಆಗಿರ್ಬೋದು, ಆಮೇಲೆ ಜೆಸ್ಸಿ ಆಗಿರ್ಬೋದು. ತುಂಬ ದಿವಸ ಅದು ಮನಸ್ಸಲ್ಲಿರುತ್ತೆ. ಆ ಥರ ಪಾತ್ರಗಳನ್ನ ಸೃಷ್ಟಿ ಮಾಡಿದ್ದಾರೆ ಡೈರೆಕ್ಟರ್ ಸುಖೇಶ್ ಅವರು. ವಂಡರ್ಫುಲ್ ಸುಖೇಶ್, ಹೀಗೆ ನಿಮ್ಮ ಜರ್ನಿ ಮುಂದೆವರಿಲಿ. ಈ ಸಿನಿಮಾ ಖಂಡಿತವಾಗಿ ಗೆಲ್ಲಬೇಕಿದು ಸಿನಿಮಾ. ಎಲ್ಲರೂ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ. ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಈ ಸಿನಿಮಾದಲ್ಲಿ. ಬ್ರಿಲಿಯಂಟ್. ಋತ್ವಿಕ್ ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಸ್ಕೋರ್ ವಂಡರ್ಫುಲ್. ಗುರುಪ್ರಸಾದ್ ಅವರ ಸಿನಿಮ್ಯಾಟೋಗ್ರಫಿ ವಂಡರ್ಫುಲ್. ಪಾತ್ರಗಳ ಅಭಿನಯ ಅಂತೂ ಅಮೇಝಿಂಗ್. ತುಂಬ ಸಹಜವಾಗಿದೆ. ನಾಟಕ ಅನಿಸಲ್ಲ, ಆ್ಯಕ್ಟಿಂಗ್ ಅನಿಸಲ್ಲ. ತುಂಬ ರಾಜೇಶ್ ಧ್ರುವ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಜಾಹ್ನವಿ ರಾಯಲ ಅವ್ರದ್ದು ಆ್ಯಕ್ಟಿಂಗ್ ಆಗಿರ್ಬೋದು, ರವೀಕ್ಷಾ ಶೆಟ್ಟಿ ಅವ್ರದ್ದು ಅದೆಲ್ಲ ಸೂಪರ್. ಸೊ ಥ್ಯಾಂಕ್ಸ್ ಟು ರವಿ ಮತ್ತು ರಾಕೇಶ್ ಅವ್ರಿಗೂ. ಈ ಥರ ಒಂದು ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿ ಕೊಟ್ಟಿದ್ದಾರೆ. ತುಂಬ ದಿನಗಳ ನಂತರ ಈ ಥರ ಒಂದು ಥ್ರಿಲ್ಲರ್ ಮೂವಿ, ಕತೆ ಉಳ್ಳ ಥ್ರಿಲ್ಲರ್ ಮೂವಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಂದಿದೆ. ಇದು ಖಂಡಿತವಾಗಿ ಗೆಲ್ಲಬೇಕು. ದಯವಿಟ್ಟು ತಾವೆಲ್ಲರೂ ಬಂದು ಒಂದ್ಸತಿ ಥಿಯೇಟ್ರಲ್ಲಿ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮನ್ನೆಲ್ಲರೂ. ಆಮೇಲೆ ನಿಮ್ಮ ಅನಿಸಿಕೆಗಳನ್ನೆಲ್ಲನೂ ಶೇರ್ ಮಾಡಿ. ಯಾರ್ಯಾರು ನೋಡಿದ್ದೀರೋ ಫೇಸ್ಬುಕ್ಕಲ್ಲಿ, ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಶೇರ್ ಮಾಡಿ. ಈ ಸಿನಿಮಾ ಗೆಲ್ಲುವಂಥ ಸಿನಿಮಾ, ಇದನ್ನು ನೀವು ಗೆಲ್ಲಿಸ್ಬೇಕು ಈ ಸಿನಿಮಾನ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಐ ಥಿಂಕ್ 2026ಅಲ್ಲಿ
ಒನ್ ಆಫ್ ದ ಬೆಸ್ಟ್ ಫಿಲಮ್ಸ್ ಅಂತ ನಾನು ನೋಡಿದ್ದು ಅಂದರೆ ಇಟ್ ಇಸ್ ಪೀಟರ್. ನಾನು ಸುಖೇಶ್ ಅಂಕಲ್ನ ಐ ಸೀನ್ ಹಿಮ್ ಫ್ರಮ್ ಅ ವೆರಿ ಲಾಂಗ್ ಟೈಮ್ ಆ್ಯಂಡ್ ಐ ನೋ ವಾಟ್ ಕೈಂಡ್ ಆಫ್ ಅ ಹಾರ್ಡ್ ವರ್ಕಿಂಗ್ ಪರ್ಸನ್ ಹಿ ಇಸ್. ಸೊ ಐ ಥಿಂಕ್ ಹಿ ಡಿಸರ್ವ್ಸ್ ಆಲ್ ಸಪೋರ್ಟ್, ಆಲ್ ಲವ್ ಫ್ರಮ್ ಎವ್ರಿಬಡಿ ಹಿಯರ್. ಅದಕ್ಕೆ ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಕಮ್ ಟು ಸಿನಿಮಾ ಥಿಯೇಟರಿಗೆ ಬಂದುಬಿಟ್ಟು ಈ ಮೂವಿನ ನೋಡಬೇಕು. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಪಾತ್ರ ಎಲ್ಲರೂ ಅವ್ರು 100% ಕೊಟ್ಬಿಟ್ಟು ದೇ ಹ್ಯಾವ್ ಆ್ಯಕ್ಟೆಡ್ ಆ್ಯಂಡ್ ದ ಮೂವಿ ಈಸ್ ಅಮೇಝಿಂಗ್. ನೇಚರ್ನು ಈ ಥರ ತೋರಿಸ್ಬೋದು ಅಂತ ಈ ಮೂವಿಲಿ ತೋರಿಸಿದ್ದಾರೆ. ಆ್ಯಂಡ್ ಆ್ಯಸ್ ಯೂತ್ಸ್ ಈ ಥರ ಮೂವಿಗಳನ್ನ ಆ್ಯಕ್ಚುಲಿ ಕಂಟೆಂಟ್ ಬೇಸ್ಡ್ ಫಿಲಮ್ಸ್ ಆ್ಯಕ್ಚುಲಿ ಇವಾಗ ಕಮ್ಮಿ ಆಗಿಬಿಟ್ಟಿದೆ. ಬಟ್ ಐ ಥಿಂಕ್ ದಿಸ್ ಫಿಲಮ್ ಇಸ್ ಒನ್ ಆಫ್ ದ ಬೆಸ್ಟ್ ಫಿಲಮ್ಸ್ ಐ ವಾಚ್ಡ್. ಆ್ಯಂಡ್ ಡಿಸ್ಟ್ರಾಕ್ಟ್ ಆಗದೆ ಎಲ್ಲೂ ಮಧ್ಯದಲ್ಲಿ ನೋಡಿರೋ ಫಿಲಮ್ ಅಂದರೆ ಇಟ್ ಇಸ್ ಪೀಟರ್. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಈ ಥರ ವೆರಿ ಒಂದು ಹಿಡಿದು ಕೂಡಿಸ್ಕೊಂಡಿರೋ ಫಿಲಮ್ ಅಂದರೆ ಇದು. ಸೊ ಮೆನಿ ಕಂಗ್ರ್ಯಾಚುಲೇಷನ್ಸ್. ಸೊ ಎಲ್ಲರೂ ಬಂದುಬಿಟ್ಟು ಥಿಯೇಟರ್ಸಿಗೆ ಬಂದು ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು. ಏನೊಂದು ಶೋ ನಾವು ಮಾಡಿದ್ವಿ ಆ್ಯಂಡ್ ಇದಕ್ಕೆ ಬಂದಂಥ ಎಲ್ಲರೂ ಒಂದು ಅದ್ಭುತವಾದ ರೆಸ್ಪಾನ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಈ ಎಲ್ಲ ರೆಸ್ಪಾನ್ಸಲ್ಲಿ ನಮಗೆ ಕಾಣಿಸಿದ್ದೇನು ಅಂದರೆ ಒಂದು ಜೆನ್ಯೂನ್ ಎಕ್ಸ್ಪ್ರೆಷನ್ಸ್. ಓಕೆ, ಹೇಗೆ ಒಂದು ಸಿನಿಮಾ ಒಬ್ಬರನ್ನ ತಟ್ಟಬೇಕು, ಹೇಗೆ ಒಂದು ಇಡೀ ಕ್ರಾಫ್ಟ್ ಒಬ್ಬರನ್ನ ತಟ್ಟಬೇಕು, ಅದಷ್ಟು ನಾವು ಇಡೀ ತಂಡ ಮಾಡಿದ್ವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಈ ಸಿನಿಮಾ ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಜನ ತಗೊಂಡು ಹೋಗಬೇಕು ಅನ್ನೋ ಒಂದು ಆಸೆ ಕೂಡ ನಮಗಿದೆ. ಸೊ ನಾವು ಇಡೀ ಟೀಮ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ ಇನ್ನು ಮೇಲೆ ಯಾವುದೇ ಕನ್ನಡ ಸಿನಿಮಾ ಚೆನ್ನಾಗಿದೆ ಅಂತ ಒಂದು ರಿಪೋರ್ಟ್ ಬಂದಾಗ ಸೊ ಕನ್ನಡದವರು ಆದಷ್ಟು ಇದನ್ನು ಎತ್ತರಕ್ಕೆ ತೊಗೊಂಡೋಗಿ ನಿಲ್ಲಿಸಬೇಕು. ಮತ್ತು ಮಾಧ್ಯಮದವ್ರ ಸಪೋರ್ಟು ನಮ್ಗೆ ಯಾವಾಗಲೂ ಇದೆ. ಆ್ಯಂಡ್ ಮಾಧ್ಯಮದವರು ಒಂದು ಸಿನಿಮಾ ಜೊತೆ ನಿಂತ್ಕೊಳ್ಳುವಂಥ ಒಂದು ಹೇಗೆ ನಿಂತ್ಕೋತಾರೆ ಅನ್ನೋದು ನಮ್ಮ ಸಿನಿಮಾನೇ ಅದಕ್ಕೆ ಕಾರಣ. ಆ್ಯಂಡ್ ಮಾಧ್ಯಮದವ್ರಿಗೂ ಈ ಮೂಲಕ ನಾನು ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಇಡೀ ತಂಡದ ಪರವಾಗಿ ಕೂಡ ನಾನು ತುಂಬ ದೊಡ್ಡ ಥ್ಯಾಂಕ್ಸ್ ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಎಲ್ರಿಗೂ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಸೆಲೆಬ್ರಿಟಿ ಶೋ ಅಂತ ಏನು ಮಾಡಿದ್ವಿ, ತುಂಬ ಜನ ಬಂದರು, ಟೈಮ್ ಕೊಟ್ಟರು, ತುಂಬ ಒಳ್ಳೆ ರಿವ್ಯೂಸ್ಗಳನ್ನು ಹೇಳಿದ್ದಾರೆ. ಆಲ್ರೆಡಿ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಈಗ ಸೆಕೆಂಡ್ ವೀಕಿಗೆ ನಮ್ಮ ಸಿನಿಮಾ ಕಾಲಿಡ್ತಿದೆ. ಎಲ್ಲ ಕಡೆಯೂ ತುಂಬ ಒಳ್ಳೆ ಪ್ರತಿಕ್ರಿಯೆಯಲ್ಲಿ ಮುಂದೆ ಹೋಗ್ತಿದೆ. ಬಟ್ ಆದರೂ ಇನ್ನೂ ನಮಗೆ ಬೇಕು. ಇಲ್ಲಾಂತಂದರೆ ಕನ್ನಡ ಸಿನಿಮಾವನ್ನು ಇಷ್ಟು ಚೆನ್ನಾಗಿ ಮಾಡಿನೂ ಉಳಿಸ್ಕೊಂಡಿಲ್ಲ ಅಂತಂದರೆ ನಮ್ಮ ತಪ್ಪಲ್ಲ, ಅದು ನಾವು ಏನು ಕೇಳ್ತಾ ಇದ್ದೀವಿ ಅದರ ತಪ್ಪಾಗ್ಬಿಡುತ್ತೆ. ನಾನು ಮತ್ತೆ ಅದನ್ನು ಇಂಡೈರೆಕ್ಟಾಗಿ ಹೇಳೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ದಯವಿಟ್ಟು ಆದಷ್ಟು ಇದನ್ನು ಬಂದು ನೋಡೋ ಪ್ರಯತ್ನ ಕನ್ನಡಿಗರಿಂದ ಆಗಲಿ. ಇದು ನಿಮ್ಮ ಸಿನಿಮಾ, ಒಂದು ಹೊಸ ಥರದಲ್ಲಿ ಮಾಡಿರೋದು. ನೀವೇನು ಬಯಸ್ತಾ ಇದ್ದಾರೆ ಅದನ್ನೇ ಕೊಟ್ಟಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಒಂದು ಸಲ ಬಂದು ನೋಡಿ, ನಿಮಗೆ ಅರ್ಥ ಆಗುತ್ತೆ ಯಾವ ಥರದ ಸಿನಿಮಾ ಹೇಗೆ ಮಾಡಿದ್ದೀವಿ. ಹೊಸಬ್ರು ಅಂತ ಮೂಗು ಮುರಿಬೇಡಿ. ಇಲ್ಲಿಗೆ ಬಂದಮೇಲೆ ನಿಮಗೆ ನಾವು ಹೊಳಬ್ರಾಗ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಎಸ್. ಸೊ ಅಲ್ಲಿ ಆಡಿಯನ್ಸ್ ರಿಯಾಕ್ಷನ್ ನೋಡಿದ್ರಿ, ಒಂದಷ್ಟು ಜನಕ್ಕೆ ಕನ್ನಡನೇ ಬರ್ತಾ ಇರಲಿಲ್ಲ. ಸೊ ದೇ ಆಲ್ಸೋ ಜಾಯಿನ್ ದ ಟೀಮ್ ಆ್ಯಂಡ್ ವಾಚ್ ದ ಮೂವಿ. ಅವರು ಹೇಳೋದು ಇಷ್ಟೇ, ತಮಿಳು ಮಲಯಾಳಮಲ್ಲಿ ಈ ಥರ ಸಿನಿಮಾ ಬಂದರೆ ಎನ್ಕರೇಜ್ ಮಾಡ್ತೀರಾ, ಕನ್ನಡದಲ್ಲಿ ಯಾಕಿಲ್ಲ ಅಂತ. ಆಮೇಲೆ ಇನ್ನೊಬ್ಬರು ಹೇಳಿದ್ರು ಇಂಥ ಸಿನಿಮಾಗೆ ಎ ಸರ್ಟಿಫಿಕೇಟ್ ಯಾಕೆ ಬಂದಿದೆ ಅಂತ. ನಮಗೂ ಅದೇ ಡೌಟು, ಯಾಕೆ ಎ ಸರ್ಟಿಫಿಕೇಟ್ ಬಂದಿದೆ. ಆ್ಯಕ್ಚುಲಿ ಫ್ಯಾಮಿಲಿ ಎಲ್ಲ ಕೂತು ನೋಡುವಂಥ ಸಿನಿಮಾ ನಮ್ಮದು. ಸೊ ನಿಮಗೆ ಟೈಮ್ ಮಾಡಿಕೊಂಡು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ನಮ್ಮದು ಒಳ್ಳೆ ಪ್ರಯತ್ನ ಉಳಿಸಿ ಅಂತ ಕೇಳ್ಕೊತೀನಿ. ಯಾಕಂದರೆ ಕನ್ನಡ ಸಿನಿಮಾ ಎಲ್ಲೋ ಬಿದ್ದೋಗ್ತಾ ಇದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಆಮೇಲೆ ಕನ್ನಡ ನಟರಿಗೆ ಕೆಲಸಗಳಿಲ್ಲ, ಟೆಕ್ನಿಷಿಯನ್ಸ್ಗಳಿಗೆ ಕೆಲಸಗಳಿಲ್ಲ ಅಂತ ಹೇಳ್ತಾರೆ. ಇಂಥ ಸಿನಿಮಾಗಳನ್ನ ನೀವು ಉಳಿಸಿ ಬೆಳೆಸಿದ್ರೆ ಎಷ್ಟೊಂದು ಜನಕ್ಕೆ ಇದ್ರ ಮುಖಾಂತರ ಕೆಲಸಗಳು ಸಿಗುತ್ತೆ. ಆಮೇಲೆ ಒಂದಷ್ಟು ನಟರಿಗೆ ಒಂದು ಅವಕಾಶ ಸಿಗುತ್ತೆ. ಸೊ ದಯಮಾಡಿ ನಮ್ಮ ಪೀಟರ್ ಚಿತ್ರ ಸಕ್ಸಸ್ಫುಲಿ ಎಲ್ಲ ಥಿಯೇಟ್ರ್ಗಳಲ್ಲೂ ಓಡ್ತಾ ಇದೆ. ದಯಮಾಡಿ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾನ ವೀಕ್ಷಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಕಮ್ ಟಾಕ್. ಎಲ್ಲರಿಗೂ ಗೊತ್ತಿದೆ ಸಿನಿಮಾ ಎಷ್ಟು ಅದ್ಭುತವಾಗಿದೆ ಆ್ಯಂಡ್ ಆಡಿಯನ್ಸ್ ರೆಸ್ಪಾನ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಇಷ್ಟಾದಮೇಲೂ ನಾವು ಇನ್ನೂ ಆಡಿಯನ್ಸ್ಗೆ ಟ್ರೈ ಮಾಡ್ತಾ ಇದ್ದೀವಿ ರೀಚ್ ಆಗೋಕ್ಕೆ, ಇನ್ನು ವೈಡರ್ ಆಡಿಯನ್ಸ್ಗೆ ರೀಚ್ ಆಗೋದಕ್ಕೆ. ವಿ ಆಲ್ ನೀಡ್ ಯುವರ್ ಸಪೋರ್ಟ್. ನಿಮ್ಮ ಒಂದು ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ ನಮಗೆ. ಪ್ರತಿಯೊಬ್ಬರು ಸಪೋರ್ಟ್, ಪ್ರತಿಯೊಬ್ಬ ಆಡಿಯನ್ಸ್ ಸಪೋರ್ಟ್ ನಮ್ಗೆ ತುಂಬ ಮುಖ್ಯ ಆಗುತ್ತೆ. ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾದವರಿಗೂ ಈ ಸಪೋರ್ಟ್ ನಮಗೆ ಕೊಡ್ತಾ ಇರೋದು. ಆ್ಯಂಡ್ ನಮ್ಮ ಟೀಮ್ದು ಜೆನ್ಯೂನ್ ರಿವ್ಯೂ ನೀವೇನು ಕೇಳ್ತಾ ಇದ್ದೀರಾ,
ಈಚ್ ಆ್ಯಂಡ್ ಎವ್ರಿ ಅಂದರೆ ನನ್ನನ್ನು ನನಗೆ ನೋಡಿಕೊಂಡಾಗನೇ ಇಷ್ಟು ಖುಷಿ ಆಗ್ತದೆ. ಯಾಕೆಂತೇಳಿದ್ರೆ ನಾನು ಎಲ್ಲೂ ಕಾಣೋದವಳು, ಎಲ್ಲೂ ಕಾಣ್ತಾ ಇರಲಿಲ್ಲ. ಬಟ್ ಈ ಮೂವಿಯಿಂದ ನನ್ನನ್ನು ರೆಕಗ್ನೈಸ್ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ, ತುಂಬ ಹ್ಯಾಪಿ ಆಗ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಎಲ್ಲರಿಗೆ ಹೇಳೋದು ಒಂದೇ, ಸಿನಿಮಾ ಮಂದಿರಕ್ಕೆ ಬಂದು ನಮ್ಮ ಮೂವಿನ ನೋಡಿ ಆ್ಯಂಡ್ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜೆಸ್ಸಿ ಮೀರಾ ನೋಡಬೇಕಂತಂದರೆ ಆಯಿತಾ? ನಾನು ರವಿ, ಇವ್ರು ರಾಕೇಶು, ಪೀಟರ್ ಚಿತ್ರದ ಪ್ರೊಡ್ಯೂಸರ್ಸು. ನಮ್ಮ ಪ್ರಯತ್ನ ನಾವು ಪಟ್ಟಿದ್ದೀವಿ, ನಿಮ್ಮ ಹತ್ರ ಇದೆ, ನೀವು ನೋಡೋದು ಉಳಿಸೋದು ನಿಮಗೆ ಬಿಟ್ಟಿರೋದು. ಸೊ ದಯವಿಟ್ಟು ಎಲ್ಲರೂ ಫಿಲ್ಮು ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. ನಮಗೆ ನಂಬಿಕೆ ಇದೆ ಕನ್ನಡ ಜನ ಕೈ ಬಿಡಲ್ಲ ಅಂತ. ಒಳ್ಳೆ ಮೂವಿ ಮಾಡಿದ್ದೀವಿ, ದಯವಿಟ್ಟು ಬಂದು ನೋಡಿ. ಅಗ್ಲಗ್ಲಾಗ ಕೇಳ್ಕೊಳಕ್ಕೆ ನನಗೂ ಇಷ್ಟ ಆಗಲ್ಲ, ಬಟ್ ಕನ್ನಡ ಜನ ಇದನ್ನು ನೋಡಿದ್ದಾರೆ ತುಂಬ ಜನ. ಅದನ್ನು ಒಬ್ರಿಗೊಬ್ರು ಹೇಳಿ ದಯವಿಟ್ಟು ಇದನ್ನು ಗೆಲ್ಲಿಸ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ಎಲ್ಲರಿಂದ ಒಳ್ಳೆ ರಿವ್ಯೂಸ್ ಬರ್ತಾಯಿದೆ, ಒಳ್ಳೊಳ್ಳೆ ಇದು ಬರ್ತಾಯಿದೆ. ಹೊಸಬ್ರಿಂದ ಹೊಸ ಪ್ರಯತ್ನ ಆಗಿದೆ. ಈ ಸಿನಿಮಾ ಏನಾದರೂ ನಿಂತಿಲ್ಲ ಅಂತ ಹೇಳಿದ್ರೆ ಹೊಸೊಬ್ಬರಿಗೆ ಕನಸು ಕಟ್ಟೋದು ತುಂಬ ಕಷ್ಟ ಆಗುತ್ತೆ. ಸೊ ಈ ಸಿನಿಮಾನ ಉಳಿಸ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಆಮೇಲೆ ಈ ಸಿನಿಮಾ ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟರ್ ಆಗಲಿ, ಆರ್ಟಿಸ್ಟ್ಗಳಾಗಲಿ, ಮ್ಯೂಸಿಕ್ ಆಗಲಿ, ಪ್ರತಿಯೊಂದನ್ನು ಉಳಿಸ್ಕೊಳ್ಳಿ ಅಂತ ಹೇಳೋಕ್ಕೆ. ಯಾಕಂದರೆ ಈ ತಂಡ ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಕೊಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.